ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಗೃಹೋಪಯೋಗಿ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಆರೋಪ. ಖಾಲಿ ಸಿಲಿಂಡರ್ಗಳ ಹಿಂದೆ ಬಿದ್ದ ಜಿಲ್ಲಾಡಳಿತ. ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿರುವ ಖಾಲಿ ಸಿಲಿಂಡರ್ಗಳ ಜಪ್ತಿ. ರಸ್ತೆ ಬದಿ ಬೈಕ್ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಯುವಕರ ಮೇಲೆ ಹಲ್ಲೆ. ಅಪರಿಚಿತ ಯುವಕರ ಗುಂಪಿನಿಂದ ಚಾಕು ಇರಿತ. ಚಿಕ್ಕಬಳ್ಳಾಪುರ ಹೊರವಲಯದ ಸೇಟದಿನ್ನೆ ಬಳಿ ಘಟನೆ. ಚಿತ್ರಮಂದಿರದಲ್ಲಿ ಅವಧಿ ಮೀರಿದ ತಂಪು ಪಾನೀಯ ಮಾರಾಟ. ಗ್ರಾಹಕರು ಪ್ರಶ್ನೆ ಮಾಡಿದ ಕೂಡಲೇ ಬಾಟಲ್ಗಳು ಮಂಗಮಾಯ. ಚಿಕ್ಕಬಳ್ಳಾಪುರ ಬಾಲಾಜಿ ಚಿತ್ರಮಂದಿರದಲ್ಲಿ ಘಟನೆ. ಗ್ರಾಹಕರ ಆಕ್ರೋಶ. ವಾರ್ತೆಗಳ ವಿವರ. ಕೆಲವು ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿ ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸ್ ಅನ್ನ ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲಿಂಗ್ ಮಾಡಿ ಬಳಸುತ್ತಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿರುವ ಖಾಲಿ ಸಿಲಿಂಡರ್ಗಳ ಹಿಂದೆ ಬಿದ್ದಿದ್ದು ಹೋಟೆಲ್ಗಳಲ್ಲಿರುವ ಖಾಲಿ ಸಿಲಿಂಡರ್ಗಳನ್ನ ಜಪ್ತಿ ಮಾಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸ್ ಅನ್ನ ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ಕೆಲವು ಹೋಟೆಲ್, ಡಾಬಾ, ಬೇಕರಿ, ಹೋಟೆಲ್ಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಿರಬಹುದು ಎನ್ನುವ ಗುಮಾನಿಯಿಂದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ತಂಡ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿದರು. ಕಾರ್ಯಾಚರಣೆ ವೇಳೆ ಹೋಟೆಲ್ಗಳಿದ್ದ ಖಾಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಿಡದೆ ಜಪ್ತಿ ಮಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರ ನಗರದ ಭಗವತಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಖಾಲಿ ಇದ್ದ 20 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿ ಖಾಲಿ ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದ್ರು. ಎಲ್ಲ ಹೋಬಳಿಯಲ್ಲೂ ನಾವು ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಇವತ್ತು ಕಸ್ಬಾ, ನಂದಿ, ಮಂಡಿಕಲ್ ಮತ್ತು ಟೌನ್ ಲಿಮಿಟ್ಸಲ್ಲಿ ಟೀಮ್ಸ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ನಾವೊಂದು 6 ಕಡೆ ಹೋಗಿದ್ವಿ. ಬೆಳಗ್ಗೆಯಿಂದ 6 ಕಡೆ ಹೋಗಿದ್ದಕ್ಕೆ ಒಂದು 13 ಡೊಮೆಸ್ಟಿಕ್ ಸಿಲಿಂಡರ್ನ ಸೀಸ್ ಮಾಡಿದ್ದೀವಿ. ಅಂದರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ 2 ಕಡೆ ಅಲ್ಲಿ ಒಂದು ಅನ್ಆಥರೈಸ್ಡ್ ಆಗಿ ಕಮರ್ಷಿಯಲ್ದು ಗ್ಯಾಸ್ ಇಟ್ಕೊಂಡಿರೋದು, ಮತ್ತು ಇಲ್ಲಿ ಭಗವತಿ ಗ್ರ್ಯಾಂಡಲ್ಲಿ ಒಂದು 27 ಸಿಲಿಂಡರ್ ಕಮರ್ಷಿಯಲ್. ಅಷ್ಟೊಂದು ಸ್ಟಾಕ್ ಇಟ್ಕೊಳ್ಳೋಂಗಿಲ್ಲ, ಬಿಕಾಸ್ ಬೇರೆ ಕಡೆಗೂ ಅದು ಶಾರ್ಟೇಜ್ ಆಗುತ್ತೆ. ಸೊ ಅವ್ರದ್ದು ಕನೆಕ್ಷನ್ 2 ಡೊಮೆಸ್ಟಿಕ್ ಸೀಸ್ ಮಾಡಿದ್ದೀವಿ ಇಲ್ಲಿ, ಮತ್ತು ಒಂದು 27 ಕಮರ್ಷಿಯಲ್ ಸಿಲಿಂಡ್ರ್ ಇತ್ತು, ಅದನ್ನು 20 ಸೀಸ್ ಮಾಡಿದ್ದೀವಿ. ಒಂದು 7 ಇಲ್ಲೇ ಬಿಟ್ಟಿದ್ದೀವಿ. ಕಮರ್ಷಿಯಲ್ಲು 22 ಆಗಿದೆ. ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ಮನೆ ಪರ್ಪಸ್ಗೆ ಯೂಸ್ ಮಾಡೋ ಅಂಥದ್ದು 13 ಆಗಿದೆ. 13 ಅದೇ ವೇರಿಯಸ್ ಶಾಪ್ಸಲ್ಲಿ ಸ್ಟಾರ್ಟಿಂಗ್ ಟೌನ್ ಲಿಮಿಟ್ಸಲ್ಲಿ ಬರುತ್ತಲ್ವ, ವಾಪ್ಸಂದ್ರ ಅಲ್ಲಿ ಹೋಗಿದ್ವಿ, ಅಲ್ಲಿ ಸೀಸ್ ಮಾಡಿದ್ವಿ. ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಇಲ್ಲ, ಅಂದರೆ ಕನೆಕ್ಷನ್ ಡಾಕ್ಯುಮೆಂಟ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಪ್ರೊಡ್ಯೂಸ್ ಮಾಡಿದರೆ ಅದರಲ್ಲಿ ಕನೆಕ್ಷನ್ಸ್ ನೋಡಿಕೊಂಡು ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಬಟ್ 27 ಅಷ್ಟು ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇಲ್ಲ ಯಾರಿಗೆ ಆಗಲಿ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟದಿನ್ನೆ ಬಳಿ ಇರೋ ನಂದಿನಿ ಗಾರ್ಡನ್ ಹೋಟೆಲ್ನಲ್ಲಿ 2 ಅಡುಗೆ ಸಿಲಿಂಡರ್ಗಳು, ಪ್ರಣವ್ ಹೋಟೆಲ್ನಲ್ಲಿದ್ದ 6 ಅಡುಗೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಯಿತು. ಮತ್ತೊಂದೆಡೆ ಗುಡಿಬಂಡೆ ಪಟ್ಟಣದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ 45 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು 163 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅದರಲ್ಲಿ ಖಾಲಿ 28 ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಜಪ್ತಿ ಮಾಡಿದ್ದಾರೆ. ಇನ್ನು ಖಾಲಿ ಸಿಲಿಂಡರ್ಗಳನ್ನು ಗ್ಯಾಸ್ ಸರಬರಾಜು ಮಾಡುವವರು ತೆಗೆದುಕೊಂಡು ಹೋಗಿಲ್ಲ. ಅದಕ್ಕೆ ನಾವೇನು ಮಾಡೋದು ಎಂದು ಹೋಟೆಲ್ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದರು. ಸಿಲಿಂಡರ್ ಅದು ಟೋಟಲ್ 27 ಸಿಲಿಂಡರ್ ಇದೆ. ನಾವು ಹೋದ ತಿಂಗಳು ಹಾಕಿರೋದು ಗ್ಯಾಸ್ ಯಾವಾಗಿಂದ ಸ್ಟಾಪ್ ಆಗಿದೆ ಬರೋದು, ಆವಾಗಿಂದ ಗ್ಯಾಸ್ ಇಲ್ಲ. ಆ ಖಾಲಿ ಸಿಲಿಂಡರ್ ಅವ್ರು ಬಂದು ತೊಗೊಂಡು ಹೋಗಿಲ್ಲ, ಲೋಡು ಬಂದಿಲ್ಲ, ಐಟಮು ಎತ್ಕೊಂಡು ಹೋಗಿಲ್ಲ. ಖಾಲಿ ಸಿಲಿಂಡ್ರು, ಆ ಖಾಲಿ ಸಿಲಿಂಡರ್ ಮಾತ್ರ ಇಲ್ಲಿ ಇರೋದು. ಆಮೇಲೆ ಅದು ಚಿಕ್ಕದು 2 ಸಿಲಿಂಡರ್ ಇರೋದು, ಅದು ಪ್ರೈವೇಟ್ ಗ್ಯಾಸು, ಜ್ಯೋತಿ ಗ್ಯಾಸ್ ಅಂತೇಳಿ 12 kg ಅದು, 14 kg ಅಲ್ಲ, ಗೌರ್ಮೆಂಟ್ ಸಿಲಿಂಡರ್ ಅಲ್ಲ ಅದು.
ಸಬ್ಸಿಡಿಯಾಗಿ ಬರುತ್ತಲ್ಲ ಆ ಸಿಲಿಂಡ್ರ್ ಅಲ್ಲ, ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಮಾಮೂಲಿಯಾಗಿ 12 kg ಆ ಸಿಲಿಂಡ್ರ್ ಅದು. ಎಲ್ಲ ಟೋಟಲಿಗೆ ಖಾಲಿ ಸಿಲಿಂಡ್ರ್ ಮಾತ್ರ ಇರೋದು, ದೊಡ್ಡ ಸಿಲಿಂಡ್ರ್. ಫುಲ್ ಸಿಲಿಂಡ್ರ್ ಒಂದೂ ಇಲ್ಲ. ಟೋಟಲಿ 27 ಸಿಲಿಂಡ್ರ್ ಇದೆ. 7 ಸಿಲಿಂಡ್ರ್ ಬಿಟ್ಟು ಹೋಗಿದ್ದಾರೆ, 20 ಸಿಲಿಂಡ್ರ್ ಎತ್ಕೊಂಡು ಹೋಗಿದ್ದಾರೆ. ಎತ್ಕೊಂಡು ಹೋಗಿರೋದು ಖಾಲಿ ಸಿಲಿಂಡ್ರ್, 20 ಖಾಲಿ ಸಿಲಿಂಡ್ರನ್ನೇ. ಇಲ್ಲಿ ಬಿಟ್ಟು ಹೋಗಿರೋದು ಖಾಲಿ ಸಿಲಿಂಡ್ರನ್ನೇ. ಹೇಳಿದ್ವಿ, ಅವ್ರು ಕೇಳಲಿಲ್ಲ, ತೊಗೊಂಡು ಹೋದ್ರು. ಅಷ್ಟು ಇಟ್ಕೊಳಂಗಿಲ್ಲ ಅಂತ. ಅವ್ರು ಬಂದು ತೊಗೊಂಡೋಗಿಲ್ಲ, ಲೋಡ್ ಬಂದು ತೊಗೊಂಡು ಹೋಗಿಲ್ಲ. ಒಂದು ತಿಂಗಳಿಗೆ ಒಂದ್ಸರಿ ಬಂದು ಹಾಕಿ ಹೋಗ್ತಾರೆ ನಮಗೆ ಬೆಂಗಳೂರಿಂದ. ಅವ್ರು ಬಂದು ತೊಗೊಂಡು ಹೋಗಿಲ್ಲ, ಗ್ಯಾಸ್ ಬರ್ತಿಲ್ಲಲ್ಲ, ಅಲ್ಲಿ ಬಿಲ್ಲೇ ಬಿಟ್ಟು ಹೋಗಿದ್ದಾರೆ. ಅದು ಗೊತ್ತಿಲ್ಲ ಸರ್, ಆ ಥರ ಮಾಹಿತಿ ಏನಿಲ್ಲ. ನಾವು ಬೆಂಗಳೂರಿಂದ ನಾವು ಅವಾಗಿಂದನೂ ತೋರಿಸ್ತಾ ಇದ್ದೀವಿ. ಅದಕ್ಕೆ ಬೆಂಗಳೂರಿಗೆ ತರಿಸ್ತಾ ಇದ್ದೀವಿ. ನಾವು ಗ್ಯಾಸ್ ಹಾಕೊಂತೀವಲ್ಲ, ಅವ್ರದ್ದು ತರಿಸ್ತಾ ಇದ್ದೀವಿ ಆಲ್ರೆಡಿ. ಆ ಬೆಂಗಳೂರಿಂದ ರಿಪೋರ್ಟ್ ಇದೆಯಲ್ಲ ಹಳೆದು, ಅಲ್ಲಿಂದ ತರ್ಸ್ಕೊಬರ್ತೀವಿ ಮನೆ. ಹೇಳಿದ್ವಿ ಖಾಲಿ ಸಿಲಿಂಡರ್ ಅಂತ ಹೇಳಿದ್ವಿ. ನೀವು ಇಷ್ಟು ಸಿಲಿಂಡರ್ ಇಟ್ಕೊಳ್ಳೋಂಗಿಲ್ಲ, ಯಾಕೆ ಇಟ್ಕೊಂಡಿರಿ ಅಂತ ಕೇಳಿ ತಗೊಂಡು ಹೋದ್ರು. ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸನ್ನು ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುತ್ತಿದ್ದಾರೆ ಎನ್ನುವ ಗುಮಾನಿ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈಗ ಖಾಲಿ ಸಿಲಿಂಡರ್ಗಳ ಜಪ್ತಿ ಮಾಡ್ತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಸ್ತೆ ಬದಿ ಬೈಕ್ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ 2 ಯುವಕರ ಮೇಲೆ ಅಪರಿಚಿತ ಯುವಕರ ಗುಂಪೊಂದು ಆಗಮಿಸಿ ಚಾಕುವಿನಿಂದ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟದಿನ್ನಿ ಬಳಿ ನಡೆದಿದೆ. ರಸ್ತೆ ಬದಿ ಬೈಕ್ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ 2 ಯುವಕರ ಮೇಲೆ ಅಪರಿಚಿತ ಯುವಕರ ಗುಂಪೊಂದು ಆಗಮಿಸಿ ಚಾಕುವಿನಿಂದ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟದಿನ್ನೆ ರಾಷ್ಟ್ರೀಯ ಹೆದ್ದಾರಿ 44ರ ಸರ್ವಿಸ್ ರಸ್ತೆ ಅಂಡರ್ ಪಾಸ್ ಬಳಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹುನೇಗಲ್ ನಿವಾಸಿ ಕಿರಣ್ ಹಾಗೂ ಕಿರಣ್ನ ಬಾಮೈದ ವಿನೋದ್ ಗಾಯಗೊಂಡ ಯುವಕರ ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಘಟನೆಗೆ ಜಮೀನು ವಿವಾದ ಹಾಗೂ ಹಳೆ ದ್ವೇಷವೇ ಕಾರಣ ಎನ್ನುವ ಅನುಮಾನ ಮೂಡಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸರ್, ನನ್ನ ಸ್ವಂತ ಅವ್ರು ಬಂದು ಹುನೇಗಲ್ಲು. ನನ್ನ ಹೆಸರು ಕಿರಣ್ ಅಂತ. ನಮ್ಮ ಅಪ್ಪ ಅಮ್ಮ ಒಂದು ಮಂಜುನಾಥ್ ಹುನೇಗಲ್ ಅಂತ. ಅವ್ರು ಇರೋದು ಸ್ವಂತವ್ರಿದೆ. ಗುಡ್ಬಂಡೆ ಹತ್ರ ವಾರ್ದಾಸಲ್ಲಿ ಜಮೀನು ತೊಗೊಂಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಅಲ್ಲಿಲ್ಲ, ನಾನು ಇರೋದು ಹುನೇಗಲಲ್ಲಿ ಒಬ್ಬನೇ. ಅದು ನನ್ನ ಜಮೀನಲ್ಲಿ ಸಿಂಪಲಾಗಿ ರೂಮ್ ಹಾಕ್ಕೊಂಡಿದ್ದೀನಿ. ನಮ್ಮ ಭಾವ ಬಲ್ಕಾ ಡ್ರೈವರ್ ಅಂದರೆ ಸಿಮೆಂಟ್ ಗಾಡಿ ಡ್ರೈವರು. ಅವರು ಮನೇಲಿದ್ದಾರೆ ಅಂತಂದರೆ ರೆಗ್ಯುಲರಾಗಿ ನಾವು ಓದ್ತಾ ಇರ್ತೀವಿ, ಟೀ ಕಾಫಿ ಕುಡಿಯೋದು ರೆಗ್ಯುಲರ್ ಹೇಳಿದ್ವಿ. ಕರೆಕ್ಟಾಗಿ 7:10 ಮೇಲೆ ನಾವು ಮನೆ ಬಿಟ್ಟಿದ್ದು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆಯಿತು 7:15 ಹಂಗೆ ಹೋಗಿ 2 ಮೊಟ್ಟೆ ಬಸ್ ತೊಗೊಂಡು ತಿಂದುಬಿಟ್ಟು ಅವರು ಅಲ್ಲಿಂದ ಬಂದ್ವಿ. ನಮ್ಮ ಭಾವ ಅವ್ರು ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಂಡ್ರು. ನಾನು ರೆಗ್ಯುಲರ್ ಒಳಗಡೆ ಹೋಗಿದ್ದೆ. ನಮಗೊಂದು 5,000 ಕಾಸು ಕೊಡ್ಬೇಕು ಫ್ರೆಂಡ್ ಅವ್ರಿಗೆ, ಅಂದರೆ ಫ್ಯಾಕ್ಟ್ರಿ ಕಡೆಯಿಂದ ಮಾತಾಡ್ಕೊ ಇಸ್ಕೊಂಡಿದ್ರು. ಮಾತಾಡ್ಕೊ ಅಲ್ಲೇ ಒಂದು 1/2 hour ಆಯಿತು. ನಮ್ಮ ಅಕ್ಕವ್ರು ಈ ಥರ ಆಗಿದೆ, ಬಿರ್ನ ಟೈಮ್ ಆಯಿತು, ಮನೆಗೆ ಬಾ ಅಂದಾಗ ನಾನು ಹೋಗಿದ್ದು ತಿರ್ಗಿ ಹಂಗೆ ಬಂದುಬಿಟ್ಟೆ. ಒಂದು 1/2 hour ಆದಮೇಲೆ ಬರಬೇಕಾದ್ರೆ ನಮ್ಮ ಭಾವಗೆ ಶೇಡ್ದಿನಲ್ಲಿ ಯಾರೋ ಹುಡುಗರು ಫಾಲೋ ಮಾಡ್ತಾಯಿದ್ದಾರೆ, ಅನುಮಾನ ಬಂತು. ಅಪ್ಪ ಯಾರೋ ಇದು ಫಾಲೋ ಮಾಡ್ತಾಯಿದ್ದಾರೆ, ನನಗೆ ಏನೋ ಅನುಮಾನ ಬರ್ತಾಯಿದೆ ಅಂತ. ಅದೇ ಟೈಮಿಗೆ ಎಕ್ಸ್ಕೊಂಡು ಅಂಬಾಭವನೆಲ್ಲ ಪ್ರಣವ್ ಹೋಟ್ಲ್ ಹತ್ರ ಲೆಫ್ಟ್ ಗೈಕೊಂಡೆ. ನಮ್ಮ ಭಾವ ರೇಸಸ್ಗೂ ಬೇರೆ ಹೋಗ್ಬೇಕು. ನಾವು ಗಾಡಿ ಎಷ್ಟು ಸ್ಲೋ ಮಾಡಿದ್ರೆ ಅವ್ರು ಸ್ಲೋ ಮಾಡ್ತಾನೆ ಇದ್ದಾರೆ. ಶೇಡ್ದಿನ ಬ್ರಿಡ್ಜ್ ಕೆಳಗಡೆ ಬಂದು ಅಲ್ಲಿ ಗಾಡಿ ನಿಲ್ಲಿಸಿದ್ವಿ. ನಿಲ್ಲಿಸಿದ ತಕ್ಷಣ ನಾವು ಭಾವ ಒಂದು ಸ್ವಲ್ಪ ದೂರ ಹೋಗಿ ರಿಸರ್ಚ್ಗೆ ಹೋಗ್ತಿದ್ದರು. ನಾನು ಅಲ್ಲೇ ನಿಂತಿದ್ದೆ. ಬಂದಿದ್ದ ತಕ್ಷಣ ಅದೇ ನಮ್ಮ ಅಪ್ಪ ಹೆಸರು ಹೇಳಿದ್ರು, ನೀನು ಮಂಜಾಣ ಮಗನ? ಮಂಜಾಣ ಮಗನ. ಯಾಕಣ್ಣ, ಏನಾಯಿತು, ಏನು ಪ್ರಾಬ್ಲಮ್? ಏನೋ ನೀನು ಜಾಸ್ತಿ ಆಯಿತು, ಬೊಲೆ ನಿಗರಾಡ್ತಿದ್ಯಾ, ಎಗರಾಡ್ತಿದ್ಯಾ, ತುಂಬ ನಿಗರಾಡ್ತಾ ಇದೆಯಾ, ಈ ಥರ ಆದರೆ ಮುಗಿಸ್ಬಿಡ್ತೀವಿ, ಇಲ್ಲಿ ಇರೋದು ರಿವೆಂಡ್ ಮಾಡ್ಕೊತಾನೆ, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾಕೆ ಇಲ್ಲ ಅಂತೇಳಿ ಅಲ್ಕ ಮಾತುಗಳೆಲ್ಲ ಬೈದರು. ನಮ್ಮ ಭಾವರು ಏನು ಅಂದ್ಕೊಂಡಿದ್ರೆ ಫ್ರೆಂಡ್ಸು ಇಲ್ಲ ಅಂದರೆ ರಿಲೇಷನ್ಸ್ ಯಾರೋ ಮಾತಾಡ್ತಾ ಇದ್ದಾರೆ. ಚಾಕ ನೋಡಿ ತಿವಿಯೋದು ನೋಡಿಬಿಟ್ಟು ಫಸ್ಟ್ ಇಲ್ಲಿ ತಿವಿದ್ರು, ಮತ್ತು ಇಲ್ಲಿನೂ 2 ತಿವಿದಿದ್ದಾರೆ. ನಮ್ಮ ಭಾವ ಅವ್ರು ಏನು ಮಾಡಿದ್ರು, ಯಾರು ಹಿಂಗೆ ಹೊಡ್ಯಕ್ಕೆ ಬಂದವ್ರೆ ಅಂತೇಳಿ ನಾವು ಭಾವ್ರು ಬಂದು ಅವ್ರು ಹೊಡೆದ್ರಿ. ನಮ್ಮ ಭಾವರು ಒದ್ರು ಅವ್ರನ್ನ, ಬಿದ್ದೋದ್ನವ್ರು. ಮತ್ತು ನಾವು ಹೊಡೆದ್ವಿ ಅವ್ರು ಏನು ಮಾಡ್ತಿದ್ದಾರೆ, ನಮ್ಮನ್ನು ಡೈರೆಕ್ಟ್ ಅಟ್ಯಾಕಲ್ಲಿ ಚಾಕಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ, ಹೊಡಿತಾ ಇಲ್ಲ. ನಮ್ಮ ಭಾವರು ಏನು ಮಾಡಿದ್ದಾರೆ, ಪಕ್ಕದಲ್ಲಿರೋನಿಗೆ ಹೊಡೆದಿದ್ದಾರೆ. ಅವನಿಗೆ ದವಡೆಯಲ್ಲೂ ಇದು 6 ಹಲ್ಲೇನೋ ಉದುರೋಗಿದೆ. ಆಮೇಲೆ ಏನಾಯಿತು, ಮತ್ತೆ ಇವ್ನು ಹೊಡೆಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ಖಾರ ಪುಡಿ ತೆಗೆದು ಖಾರ ಪುಡಿ ಹಚ್ಬಿಟ್ರು. ಖಾರ ಪುಡಿ ಹೆಚ್ಚ್ತಾ ಇದ್ದಂಗೆ ನಮ್ಮ ಭಾವ ಕೆಳಗೆ ಬಿದ್ದೋದು. ಆಮೇಲೆ ಹಿಂದೆಗಡೆ ಒಂದು ಕಾರ್ ಬಂತು, ಬ್ಲೂ ಕಲರ್ ರೆಡ್ ಕಲರ್ ಲೈಟ್ ಬರುತ್ತೆ, ಅದನ್ನು ನೋಡ್ಬಿಟ್ಟು ಜಡೆನಳ್ಳಿ ಕಡೆ ಹೋಯ್ತು. ಪೊಲೀಸವ್ರು ಬರ್ತಾರೆ ನಡಿ ಅಂತೇಳಿ ಹೊರಟೋದ್ರು. ಆಮೇಲೆ ಏನಾಯಿತು, ನಾವು ಕೈ ಹೊಟ್ಟೆ ಸುರಿದು ನಮ್ಮ ಭಾವಗೆ ಹೊಟ್ಟೆಗೆ ತಿವಿದಾಗ ಹಿಡ್ಕೊಂಡಿದ್ದೆ. ನಾನು 5 ಹೊಲಿಗೆ ಬಿದ್ದಿದ್ದೆ. ಹಿಡ್ಕೊಂಡಾಗ ಒಂದು ಅಷ್ಟು ಒಳಗೋಗಿದೆ. ಆಮೇಲೆ ನಮ್ಮ ಭಾವ ಕೈಗೆ ಬಟ್ಟೆ ಸುಟ್ಕೊಂಡು ನಾವು ಭಾವ ನೀರು ಕೊಟ್ಟು ಮುಖ ತೊಳ್ಕೊಂಡು, ಸರ್ ನಾವು ಅನುಮಾನ ಬಂದು 3 ಹೆಸರು ಹೇಳಿದ್ದಾರೆ. ಅವ್ರು ಕಳಿಸಿದಾರೋ ಇಲ್ಲ ಇವರೇ ಬಂದಿದ್ದಾರೋ ಗೊತ್ತಾಗ್ತಾ. ಇನ್ನೊಂದೇನೆಂದರೆ ನಮ್ಗೆ ಅವ್ರ ಮೇಲೆ ಅನುಮಾನ. ಸರ್ ಪೆಟೆಯಮ್ಮ ಅಂತೇಳಿ, ಬಾಲಕೃಷ್ಣ, ರವಿ ಅಂತೇಳಿ. ನಾವು ರವಿ ಬಂದು ನಮ್ಮ ಚಿಕ್ಕಪ್ಪ ಅವರು. ನಿಮ್ಮ ಚಿಕ್ಕಪ್ಪ ಅವ್ನು ಇಲ್ಲಿ ಮಾಡ್ಕೊತಾನಲ್ಲ, ನಿಂಗೆ ಏನು ಕೆಲಸ? ರವಿ ಇಲ್ಲಿ ಬಿಟ್ಬಿಟ್ಟು ನಾವು ಸರ್
ಫಸ್ಟ್ ಆಯಿತು ಸರ್ ಗಲಾಟೆ, ಜಮೀನು ವಿಚಾರ ಸರ್. ಇದಕ್ಕೂ ಮುಂಚೆ ವರ್ಷದಲ್ಲಿ 2 ಸಲ ಆಗಿತ್ತು. ಮನೆಯಲ್ಲಿದ್ದೆ ನಾನು. ನೀನೇನಕ್ಕೆ ಮನೆಗಿರೋದು, ನಿಮ್ಮ ಅಪ್ಪ ಅಮ್ಮ ಹತ್ರ ಹೋಗು, ನಾನು ದುಡ್ದಿರೋದು ನೀನೇನು ಕೈ ಕೊಡೋಲ್ಲ, ನಿಮ್ಮ ಅಪ್ಪ ನೀವು ಮಾಡ್ಕೊಡ್ತಾರೆ, ನಿಮ್ಮ ಅಪ್ಪ ಅಮ್ಮ ಹತ್ರ ಹೋಗಿರು ನೀನು ಅಂತೇಳಿ ಗಲಾಟೆ ಮಾಡಿದರು. 2 ಸಲಿನೂ ಮಾಡಿದ್ದೆ, ನಾನು 2 ಸಲಿನೂ ಹೊಟ್ಟೋಗಿದ್ದೆ. ಮತ್ತು ಅದೇ ವಿಚಾರಕ್ಕೆ ರೀಸೆಂಟಲ್ಲಿ ಒಂದು 6 ತಿಂಗಳ ಸರ್ ಜಮೀನೆಲ್ಲ ಭಾಗ ಆಗಿ, ನೀನು ಏನಕ್ಕೆ ಇಲ್ಲಿರೋದು, ನೀವು ರವಿ ಅಣ್ಣಂದು ಹೇಳ್ದಂಗೆ ಹೆಣ್ಣಿಗೆ ಬಿಟ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಹತ್ರ ಹೊಟ್ಟೋಗು, ಇಲ್ಲಿದ್ದೀಯಾ ಅಂತಂದರೆ ಕೈಯ ಕಾಲ ಮುಡ್ಕೊಂಡು ಕುದುರಿಸ್ಬಿಡ್ತೀವಿ, ಜಾಸ್ತಿ ಎಗರಾಡ್ತಿದೀಯಾ ಅಂತಂದ್ರೆ ಸರ್ ಅವರು. ಈಗ ಯಾರ ಮೇಲೆ ಅನುಮಾನ ಇದೆ ಅಂದರೆ ಅವ್ರ ಮೇಲೆ ಈಗ ಅಟ್ಯಾಕ್ ಮಾಡಿರೋದಕ್ಕೂ ಈಗ ಜಮೀನು ಗಲಾಟೆ ನಡೀತಾ ಇರೋದಕ್ಕೂ ಇದು ಈಕ್ವಲ್ ಮಾಡಿಕೊಂಡ್ರೆ ಯಾರ ಮೇಲೆ ಅನುಮಾನ ಪಡಬೇಕು ಅನ್ನೋದು ಈಗಲೂ ಕ್ಲಾರಿಟಿ ಗೊತ್ತಾಗ್ತಿಲ್ಲ. ಅವ್ರು ಹೇಳಿರೋದೇನು ನಮ್ಮ ಆಪೋಸಿಟ್ ಅಂದರೆ ಎಲ್ಲ ರಿಲೇಷನ್ನೇ. ಆದರೆ ಈಗ ಕೋರ್ಟಲ್ಲೂ ಕೇಸ್ ನಡೀತಾ ಇದೆ, ಜಮೀನು ವಿಚಾರಕ್ಕಾಗಿ ತುಂಬಾ ಗಲಾಟೆ ಆಗಿದೆ, ಎಲ್ಲ ಇದು ಕಂಪ್ಲೇಂಟು ಬಂದು ಕೊಟ್ಟಿದ್ದೀವಿ, ಅದರಲ್ಲಿ ಸೆಟಲ್ಮೆಂಟು ಮಾಡಿದ್ದಾರೆ. ಆದರೂ ಇವಾಗ ಕೋರ್ಟ್ಗೂ ಕೇಸ್ ಹಾಕಿದ್ದಾರೆ, ಅದರಲ್ಲೂ ಇವಾಗ ವಾದಗಳು ನಡೀತಾ ಇದ್ದಾವೆ, ಆರ್ಗ್ಯುಮೆಂಟ್ ಡೇಟ್ ಕೊಡ್ತಾ ಇದ್ದಾರೆ, ಇವ್ರು ಸರಿಯಾಗಿ ಹೋಗ್ತಿಲ್ಲ ಅಂತ ಅದು ಕಂಪ್ಲೇಂಟ್ ಬರ್ತಿದೆ. ಆದರೂ ಸರಿ ಈಗ ಇದೆಲ್ಲ ನಮ್ಮ ಅಪ್ಪದು ಇದು ನಮ್ಮ ಮೇಲೇ ಅಲ್ಲ, ನಮ್ಮ ದೊಡ್ಡಪ್ಪ ಅವ್ರ ಮೇಲೂ ಇದೆ ಕೇಸ್. ಈಗ ಇಬ್ಬರದು ಅಂದರೆ ಜಂಟಿ ಮಾಡಿ ಹಾಕಿದ್ದಾರೆ. ನಾರಾಯಣಮ್ಮ ಅನ್ನೋರ ಮೇಲೆ ವೆಂಕಟಲಕ್ಷ್ಮಮ್ಮ ಅನ್ನೋರ ಮೇಲೆ ಜಂಟಿ ಮಾಡಿ ಹಾಕಿದ್ದಾರೆ ಕೇಸು. ಅದರಲ್ಲೂ ಕೇಸ್ ನಡೀತಾ ಇದೆ. ಆದರೂ ಇವ್ರದ್ದೇನು ಗೊತ್ತಾ, ಎಲ್ಲ ನಮ್ಮ ಅಪ್ಪ ಕೊಟ್ಟಿರೋದು, ಅವಲಪ್ಪ ಕೊಟ್ಟಿರೋದು ಅಂತ. ಈಗ ಜಮೀನು ವಿಚಾರಕ್ಕೂ ಮತ್ತು ಇವಾಗ ಇವ್ರು ಗಲಾಟೆ ಇದು ಮಾಡಿರೋದಕ್ಕೂ ಅವ್ರ ಹೆಸರು ಹೇಳಿರೋದಕ್ಕೂ ಅದೇ ರೀತಿ ಅನುಮಾನ ಬರ್ತಿದೆ ಸರ್ ನಮಗೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಭಿಮಾನಿಯೋರ್ವ ತನ್ನ ನೆಚ್ಚಿನ ಹೀರೋ ಫಿಲ್ಮ್ ನೋಡಲು ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಚಿಕ್ಕಬಳ್ಳಾಪುರ ಬಾಲಾಜಿ ಟಾಕೀಸ್ಗೆ ಬಂದಿದ್ದಾನೆ. ಚಿತ್ರದ ವೀಕ್ಷಣೆ ಸಂದರ್ಭದಲ್ಲಿ ಜ್ಯೂಸ್ ಕುಡಿಯಲು ಪ್ರತಿಷ್ಠಿತ ಕಂಪನಿಯ ತಂಪು ಪಾನೀಯದ ಬಾಟಲ್ ಒಂದನ್ನ ಖರೀದಿ ಮಾಡಿದ್ದಾನೆ. ಆದರೆ ಕೂಲ್ ಡ್ರಿಂಕ್ ಬಾಟಲ್ ಅವಧಿ ಮುಗಿದಿದ್ರು ಮಾರಾಟ ಮಾಡ್ತಿದ್ದಾರೆ. ಇದನ್ನ ತಿಳಿದ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದ ತಕ್ಷಣವೇ ಬಾಟಲ್ಗಳನ್ನ ಸ್ಥಳದಿಂದ ಎಸ್ಕೇಪ್ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಇಂಟರ್ವಲ್ ಬಿಡ್ತು, ಕೂಲ್ ಡ್ರಿಂಕ್ ತಗೋಣ ಅಂತ ಕೂಲ್ ಡ್ರಿಂಕ್ ತಗೊಂಡು ಆಕ್ಚುಲಿ 20 ರುಪೀಸು 30 ರುಪೀಸ್ ಚಾರ್ಜ್ ಮಾಡಿದ್ದಾರೆ. 10ನೇ ತಾರೀಕು ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಬಾಟಲ್ನ ಕೊಟ್ಟಿದ್ದಾರೆ. ಮಾಡ್ಕೊಂಡಿಲ್ಲ ಆಯ್ತಾ, ಅದೇನು ತೊಂದರೆ ಇಲ್ಲ. ನೋಡೋಣ ಅದು ಸರ್ ಎಷ್ಟು ಪೀಸ್ ಇದೆ ಸರ್, ನಾವು ಎಕ್ಸ್ಪೈರ್ ಆಗಿರೋದು ಕಳಿಸಿಲ್ಲ, ಕಂಪ್ನಿಯಿಂದ ಬಂದಿಲ್ಲ. ಈಗ ಅವ್ರದ್ದೆಲ್ಲೋ ಹಿಂದೆ ಮುಂದೆ ಸಿದ್ಧವಾಗಿರುತ್ತೆ ಕೇಸು, ಇಲ್ಲ ಅಂತ ಹೇಳ್ತಿಲ್ಲ. ಪ್ರಾಬ್ಲಮ್ ಏನಾಗಲ್ಲ ಸರ್. ಹೌದು, ಇದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಬಾಲಾಜಿ ಟಾಕೀಸ್. ಇದೇ ಟಾಕೀಸ್ನಲ್ಲಿ ಬಾಲಿವುಡ್ ಹೀರೋ ರಣವೀರ್ ಸಿಂಗ್ ಅಭಿನಯದ ದುರಂಧರ್ ಚಿತ್ರದ ವೀಕ್ಷಣೆಗೆ ಬಂದಿದ್ದ ಶಿಡ್ಲಘಟ್ಟ ತಾಲೂಕಿನ ಅಭಿಮಾನಿಯೋರ್ವ ಚಿತ್ರದ ಇಂಟರ್ವೆಲ್ ಸಂದರ್ಭದಲ್ಲಿ ಜ್ಯೂಸ್ ಕುಡಿಯಲು ಕೂಲ್ ಡ್ರಿಂಕ್ ಖರೀದಿಸಿದ್ದಾನೆ. ಬಾಟಲ್ ಅವಧಿ ಪರಿಶೀಲಿಸಿದಾಗ ಅದು ಮುಗಿದಿರುವುದು ಬೆಳಕಿಗೆ ಬಂದಿದೆ. ಇನ್ನು ಗ್ರಾಹಕರು ಈ ಬಗ್ಗೆ ಸಿಬ್ಬಂದಿಯನ್ನ ಪ್ರಶ್ನಿಸುತ್ತಿದ್ದಂತೆ ಸ್ಥಳದಲ್ಲಿದ್ದ ಬಾಟಲ್ಗಳನ್ನು ತಕ್ಷಣವೇ ಅಲ್ಲಿಂದ ತೆಗೆದುಹಾಕಲು ಯತ್ನಿಸಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಮೂವಿ ನೋಡೋಣ ಅಂತ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಮೂವಿಗೆ ಬಂದೆ, ಬಾಲಾಜಿ ಥಿಯೇಟರ್ಗೆ ಚಿಕ್ಕಬಳ್ಳಾಪುರ, ದುರಂಧರ್ ಮೂವಿಗೆ. ಮೂವಿ ನೋಡ್ತಾ ಇಂಟರ್ವಲಲ್ಲಿ ಕೂಲ್ ಡ್ರಿಂಕ್ ಕುಡಿಬೇಕು ಅಂತ ಬಾಟಲ್ ತೊಗೊಂಡೆ, ಪೆಪ್ಸಿ ಅಂತ. MRP 20 ಇದೆ, ಬಟ್ 30 ರುಪೀಸ್ ತೊಗೊಂಡಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ಮು. ಬಟ್ ಇದು 7ನೇ ತಾರೀಕು 3ನೇ ತಿಂಗಳು ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಬಾಟಲ್ನ ಸೇಲ್ ಮಾಡ್ತಾಯಿದ್ದಾರೆ. ಓಕೆನಾ, ನಾನು ಡೇಟ್ ನೋಡಿಬಿಟ್ಟು ಕೇಳಿದ್ದಕ್ಕೆ ಕೊಡಿ, ಬೇರೆದು ಎಕ್ಸ್ಚೇಂಜ್ ಕೊಡ್ತೀವಿ ಅಂದರು. ಬೇಡ ಪರವಾಗಿಲ್ಲ, ನಾನು ಇದನ್ನೇ ಇಟ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನಂತರ ತೊಗೊಂಡಿರೋರು ಸುಮಾರು ಒಂದು 15 ಜನ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರು. ಬಟ್ ಇಲ್ಲಿ ಲೇಡೀಸು ಚಿಕ್ಕ ಮಕ್ಕಳು ಎಲ್ಲ ಇದ್ದರು. ಸೊ ಅದರಿಂದ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಈ ಬಾಟ್ಲ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಇದೇ ಥರ ಎಷ್ಟು ಬಾಟ್ಲ್ ಇತ್ತು? ತುಂಬ ಸ್ಟಾಕ್ ಇತ್ತು, ಈಗೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಹೌದು, ಐ ಡೋಂಟ್ ನೋ. ನಾನು ಮೂವಿಗೆ ಹೋಗಿದ್ದೆ, ಮತ್ತೆ ಹೊರಗಡೆ ಬಂದು ಏನಾದರೂ ಕಂಪ್ಲೇಂಟ್ ಮಾಡೋಣ ಅಂತ ಸುಮ್ಮನೆ ಇದ್ದೋಗಿದ್ದೆ. ಗೊತ್ತಿರೋರ ಮುಖಾಂತರ ನಿಮ್ಮ ನಂಬರ್ ಸಿಕ್ತು, ಕಾಲ್ ಮಾಡಿದೆ. ಬರೋದು ಏನೂ ಇಲ್ಲ ಸರ್, ಫುಲ್ ಖಾಲಿ ಆಗ್ಬಿಟ್ಟಿದೆ ಅಲ್ಲಿ. ಸರ್ ಫುಲ್ ಇತ್ತು, ಹೊಸ ಮೂವಿ ಅಲ್ವಾ, ಸ್ಟಾಕ್ ಫುಲ್ ಲೋಡ್ ಮಾಡಿರ್ತಾರೆ. ನಾನು ಬಂದು ಹೇಳೋ ಅಷ್ಟೊತ್ತಿಗೆ ಖಾಲಿ ಮಾಡಿಬಿಟ್ಟಿದ್ದಾರೆ ಎಲ್ಲ. ಹೌದೌದು, ಅವರು ಡೇಟ್ ನನ್ನನ್ನು ನೋಡಿ ಡೇಟ್ ನೋಡಿಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರು. 100%. ನಿಮ್ಗೆ ಡೌಟ್ ಇದ್ದರೆ ಖಾಲಿ ಬಾಟ್ಲು ಥಿಯೇಟ್ರ್ ಒಳಗಡೆ ಇದ್ದರೆ ಯೂಸ್ ಮಾಡಿರ್ತಾರಲ್ಲ, ಡೇಟ್ ಚೆಕ್ ಮಾಡ್ಕೊಳ್ಳಿ. ಇದು ನಮ್ಮ ಪ್ರಾಬ್ಲಮ್ ಸರ್, ನೋಡಿಕೊಂಡು ನೀವೇ ಇದು ಮಾಡಬೇಕು. ನಮ್ಮ ಥರ ಬೇರೆಯವ್ರಿಗೆ ತೊಂದರೆ ಆಗದೆ ಇದ್ದರೆ ಸಾಕು. ಯಾಕಂದರೆ ಚಿಕ್ಕ ಮಕ್ಕಳು ಬರ್ತಾರೆ, ಲೇಡೀಸ್ ಬರ್ತಾರೆ. ಸೊ ಆ್ಯಕ್ಚುಲಿ ಕೆಮಿಕಲ್ಲೇ, ಬಟ್ ಅದರಲ್ಲೂ ಎಕ್ಸ್ಪೈರಿ ಆಗಿರ್ತಕ್ಕಂಥ ಕೆಮಿಕಲ್. ಡೇಟ್ ನೀವು ಚೆಕ್ ಮಾಡ್ಕೋಬೋದು ಸರ್, ನಾನು ಡೇಟ್ ನೋಡಿಬಿಟ್ಟು ನಿಮ್ಗೆ ಹೇಳಿದ್ದು. ತೊಗೊಂಬನ್ನಿ, ಬೇರೆ ಟಿನ್ ಕೊಡ್ತೀವಿ ಅಂದರು. ಬೇಡ ಸರ್, ನಾನು ಇದನ್ನು ಇಟ್ಕೊತೀನಿ, ಕಂಪ್ಲೇಂಟ್ ಮಾಡೋಕ್ಕೆ ಬೇಕು ಅಂತ ಹೇಳಿದೆ.
ಇನ್ನು ಇದಲ್ಲದೆ ಪ್ರತಿಷ್ಠಿತ ತಂಪು ಪಾನೀಯ ಕಂಪನಿಯ ಸೇಲ್ಸ್ ಮ್ಯಾನೇಜರ್ಗೆ ಘಟನೆ ತಿಳಿದು ಸ್ಥಳಕ್ಕೆ ಬಂದಿದ್ದು ಗ್ರಾಹಕರು ಪ್ರಶ್ನೆ ಮಾಡಿದಾಗ ಉಡಾಫಿಯ ಉತ್ತರ ನೀಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇದರಿಂದ ಗ್ರಾಹಕರಲ್ಲಿ ಆಕ್ರೋಶ ಹೆಚ್ಚಾಗಿದ್ದು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಡೇಟ್ ಅವ್ರು ಚೆಕ್ ಮಾಡ್ಕೊಂಡಿಲ್ಲ, ಆಯ್ತಾ, ಅದೇನು ತೊಂದರೆ ಇಲ್ಲ. ನೋಡೋಣ ಅದು ಸರ್ ಎಷ್ಟು ಪೀಸ್ ಇದೆ ಇಲ್ಲ ಕಳಿಸ್ಬಿಟ್ಟಿದ್ದೀವಿ. ಅಲ್ಲ, ಈ ಥರ ಎಕ್ಸ್ಪೈರ್ ಡೇಟ್ ಆಗಿದ್ದು ಕುಡಿದ್ರೆ ಏನು ತೊಂದರೆ ಆಗಲ್ವಾ? ಎಕ್ಸ್ಪೈರ್ ಆಗಿರೋದು ನಾವು ಕಳಿಸಲ್ಲ, ಹೇಳ್ತಾ ಸ್ವಲ್ಪ ಈಗ ಇದೆಯಲ್ವಾ ಕಣ್ಮುಂದೆ ಹೇಳಿ ಅಲ್ಲಿ ಬಂದಿರುತ್ತೆ, ಅದು ಗ್ಯಾಸ್ ಎಲ್ಲ ಮಿಸ್ ಆಗಿ ಬಂದಿರುತ್ತೆ, ಪ್ರಾಬ್ಲಮ್ ಆಗಿದೆ, ಆಯ್ತಾ, ಅದನ್ನ ಸರಿ ಮಾಡಿಕೊಡ್ತೀವಿ. ಅದಕ್ಕೆ ಮನುಷ್ಯರ ಪ್ರಾಣಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ನಾವು ಎಕ್ಸ್ಪೈರ್ ಆಗಿರೋದು ಕಳಿಸಿಲ್ಲ, ಕಂಪ್ನಿಯಿಂದ ಬಂದಿಲ್ಲ. ಈಗ ಶಾಪರ್ ಹೇಳ್ತಿದ್ದಾರೆ ಚಿರಂಜೀವಿ ಮೂವಿಗೆ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯ್ತು, ಅವಾಗ ಕಳಿಸ್ಕೊಟ್ಟಿದ್ದೀರಿ. ಸಪೋಸ್ ಅವ್ರದ್ದೆಲ್ಲೋ ಹಿಂದೆ ಮುಂದೆ ಸಿದ್ಧವಾಗಿರುತ್ತೆ ಕೇಸು, ಇಲ್ಲ ಅಂತ ಹೇಳ್ತಿಲ್ಲ. ಪ್ರಾಬ್ಲಮ್ ಏನಾಗಲ್ಲ ಸರ್. ಒಂದು ಕೇಸ್ ಸರ್ ಸರ್ ಐ ಥಿಂಕ್ ಆ ರೂಮ್ ಹೋಗಿರ್ಬೋದು, ಯಾಕಂದ್ರೆ ನಾನು ಮತ್ತೆ ಇಲ್ಲೇ ಸ್ವಲ್ಪ ನೋಡ್ತಾ ಇದ್ದೆ ಯಾಕೆ ಮೂವಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅನ್ನೋದು ನಾನು ಸರ್ ನೀವು ಹೇಳಿದ್ಮೇಲೆ ನಾವು ನಿಮ್ಮ ಫ್ಯಾಮಿಲಿಯವರು ಬರ್ತಾರೆ. ಹೌದು ಸರ್, ಎಕ್ಸ್ಪೈರ್ ಆಗಿರೋದು ನಾವು ಯಾವುದೇ ಕಾರಣಕ್ಕೆ ಕಳಿಸ್ಕೊಡಲ್ಲ, ಆಯ್ತಾ ಸರ್. ಈ ಬಂದಾಗ ನಿಮ್ಮ ಫ್ಯಾಮಿಲಿಯವರು ಬರ್ತಾರೆ. ಹೌದು ಸರ್, ಎಕ್ಸ್ಪೈರ್ ಆಗಿರೋದು ನಾವು ಯಾವುದೇ ಕಾರಣಕ್ಕೆ ಕಳಿಸ್ಕೊಡಲ್ಲ, ಆಯ್ತಾ ಸರ್. ಈ ಬಂದಾಗ ಅವ್ರು ಹಳೇದು ಸ್ಟಾಕು ಸ್ವಲ್ಪ ಜೋಡಿಸುವಾಗ ಏರುಪೇರು ಆಗಿರುತ್ತೆ, ಅವು ಎಕ್ಸ್ಪೈರ್ ಸ್ಟಾಕ್ ಆಗಿರೋದು ನಾವು ಯಾವುದು ಕಳಿಸ್ಕೊಡಲ್ಲ. ಅದೆಲ್ಲ ಇದೆ, ಫ್ರೆಶ್ ಇದೆಯಲ್ಲ, ಫ್ರೆಶ್ ಸ್ಟಾಕ್ ಇದೆಯಲ್ಲ, ಕಂಟಿನ್ಯೂ ಚೆಕ್ ಮಾಡಿ. ಮಿಸ್ ಆಗಿ ಬಂದಿರುತ್ತೆ, ಮಿಸ್ ಆಗಿ ಬಂದಿರುತ್ತೆ, ಯಾವ್ದು ಕಾಲ್ ಮಾಡ್ತಾರೆ, ಇವತ್ತು ಯಾರೂ ಇಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೇಲಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಅವರು ತಮ್ಮ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಮೇಲಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಅವರು ತಮ್ಮ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಪಾವಗಡ ಪಟ್ಟಣದ ಆಪ್ ಬಂಡಿ ಪ್ರದೇಶದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ನೇಣು ಬಿಗಿದುಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಿಇ ಮಲ್ಲಿಕಾರ್ಜುನಯ್ಯ ಅವರು ಮೂಲತಃ ಪಾವಗಡ ತಾಲೂಕಿನ ಗುಂಡಾರ್ಲಹಳ್ಳಿಯವರು. ಸಾವಿಗೂ ಮುನ್ನ ಅವರು ವಿಡಿಯೋ ಸಂದೇಶವೊಂದನ್ನು ರೆಕಾರ್ಡ್ ಮಾಡಿ ತಮ್ಮ ಸಹೋದ್ಯೋಗಿಗಳಿಗೆ ಕಳುಹಿಸಿದ್ದು, ಅದರಲ್ಲಿ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರ ಕಿರುಕುಳವೇ ತಮ್ಮ ಈ ನಿರ್ಧಾರಕ್ಕೆ ಕಾರಣ ಎಂದು ಆರೋಪಿಸಿರುವುದಾಗಿ ತಿಳಿದು ಬಂದಿದೆ. ಕಳೆದ 4 ವರ್ಷಗಳಿಂದ ಪಾವಗಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜಿಇ ಮಲ್ಲಿಕಾರ್ಜುನಯ್ಯ ನಿವೃತ್ತಿ ಅವಧಿ ಕೇವಲ 10 ದಿನದಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ಇಂತಹ ಸಂದರ್ಭದಲ್ಲಿ ಸಂಭವಿಸಿದ ಈ ದುರ್ಘಟನೆ ಎಲ್ಲರಲ್ಲೂ ಆಘಾತ ಮೂಡಿಸಿದೆ. ಶುಕ್ರವಾರ ಸಂಜೆ 6 ಗಂಟೆ ಸುಮಾರಿಗೆ ಕಚೇರಿಯಲ್ಲಿದ್ದ ಸಿಬ್ಬಂದಿಯನ್ನ ಮಾತನಾಡಿಸಿ, ನಾನು ತುಮಕೂರಿಗೆ ಹೋಗ್ತೀನಿ, ಗಾಡಿ ಬರುತ್ತಿದೆ, ನೀನು ಹೋಗು, ಮನೆಗೆ ಕಾರು ಬಂದ ನಂತರ ನಾನು ಕರೆ ಮಾಡುತ್ತೀನಿ ಎಂದು ತಿಳಿಸಿದ್ದಾರೆ. ಆದಾಗ್ಯೂ ಇಲ್ಲೇ ಇರುತ್ತೇನೆ ಸರ್, ಪರವಾಗಿಲ್ಲ ಎಂದು ಸಿಬ್ಬಂದಿ ಪ್ರತಿಕ್ರಿಯಿಸಿದ್ರು. ಕೇಳದ ಮಲ್ಲಿಕಾರ್ಜುನಯ್ಯ ಅವರು ರಾತ್ರಿ 7 ರಿಂದ 8 ಗಂಟೆಯ ಒಳಗೆ ಈ ದುರ್ಘಟನೆಗೆ ತುತ್ತಾಗಿರುವ ಮಾಹಿತಿ ಲಭ್ಯವಾಗಿದೆ. ಎಲ್ಲ ನಮ್ಮ ತಾಯಿ, ಹೆಂಡತಿ, ಮಕ್ಕಳು, ನಮ್ಮ ಸಂಸಾರ, ಇಡೀ ಸಂಸಾರದವ್ರಿಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನಗೆ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ. ಆದರೆ ಅವರು ನಾನು ಸಹಾಯ ಮಾಡಬೇಕಾಗಿತ್ತು, ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಈ ಘಟನೆ ನಂತರ ಮಲ್ಲಿಕಾರ್ಜುನಯ್ಯ ಅವರ ತಾಯಿ ಮಗನ ಮುಂದೆ ಆಕ್ರಂದನ ವ್ಯಕ್ತಪಡಿಸಿರುವ ದೃಶ್ಯ ಎಲ್ಲರ ಮನಕಲುಕುವಂತಿದೆ. ಘಟನಾ ಸ್ಥಳಕ್ಕೆ ಪಾವಗಡ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮಲ್ಲಿಕಾರ್ಜುನಯ್ಯ ಅವರು ಸಾವಿಗೂ ಮುನ್ನ ನಮ್ಮ ತಾಯಿ, ಹೆಂಡತಿ, ಮಕ್ಕಳು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅವರಿಗೆ ನಾನು ಇನ್ನೂ ಸಹಾಯ ಮಾಡಬೇಕಿತ್ತು, ಆದರೆ ಅದು ಸಾಧ್ಯವಾಗ್ತಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರು ನನಗೆ ತೊಂದರೆ
ನೀಡಿರುವುದರಿಂದ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಅವರಿಗೆ ದೇವರೇ ಶಿಕ್ಷೆ ನೀಡ್ತಾನೆ. ನಮ್ಮ ಕುಟುಂಬದವರು ಏನೂ ಪ್ರತೀಕಾರ ಮಾಡಿಕೊಳ್ಳುವ ಅಗತ್ಯವಿಲ್ಲ. ದೇವರು ಮತ್ತು ಕಾನೂನು ಅವರಿಗೆ ಶಿಕ್ಷೆ ಕೊಡುತ್ತದೆ ಎಂದು ಹೇಳಿದ್ದಾರೆ. ಸತೀಶ್, ಸಿಟಿವಿ ನ್ಯೂಸ್, ತುಮಕೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮಪ್ಪ ನಿಮ್ಮಮ್ಮ ಯಾವಾಗ್ಲೂ ಬೈಯೋ ಅಂತದ್ ಇರ್ತಾವಲ್ಲ, ಅದೊಂದ್ ಎರಡು ಹೇಳು ನೋಡೋಣ. ಮುಚ್ಕೊಂಬಾರೋ ಪರ್ಕ ಮುರಿದೋಗುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸ್ಕೂಲಲ್ಲಿ ಒಂದ್ ಸಬ್ಜೆಕ್ಟ್ ನ ಡಿಲೀಟ್ ಮಾಡ್ಬಿಡ್ಬೇಕು. ಯಾವ ಸಬ್ಜೆಕ್ಟ್? ಮ್ಯಾಥ್ಸ್. ಸರಿ ಆಯ್ತು, ನಿನ್ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು ಹೋಗ್ಲಿ? ಸೋಷಿಯಲ್. ಹಿಂದಿ. ಯಾರು ಸೋಷಿಯಲ್ ಟೀಚರು? ಹೊಡಿತಾರೆ, ಪರ್ಮಿಸ್ಕೊತಾರೆ, ಇಲ್ಲಾಂದ್ರೆ ಡೈಲಾಗ್ಸ್ ಇರ್ತಾರೆ, ಡ್ಯಾನ್ಸ್ ಆಡ್ತಾರೆ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡವಾ? ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ.
ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ನಂಜನಗೂಡಿನ ಕಲ್ಲು ಮಂಟಪಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊತ್ತಿ ಉರಿದಿರುವ ಘಟನೆ ನಡೆದಿದೆ. ಪುರಾತತ್ವ ಇಲಾಖೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ನಂಜನಗೂಡಿನ ಕಲ್ಲು ಮಂಟಪಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊತ್ತಿ ಉರಿದಿರುವ ಘಟನೆ ನಡೆದಿದೆ. ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವ ಕಲ್ಲು ಮಂಟಪದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಿಂಭಾಗದ ಪಾರ್ಕಿಂಗ್ ಸ್ಥಳದಲ್ಲಿರುವ ಕಲ್ಲು ಮಂಟಪದ ಬಳಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ವ್ಯಾಪಕವಾಗಿ ಹಬ್ಬಿದೆ. ಪುರಾತತ್ವ ಇಲಾಖೆಗೆ ಒಳಪಡುವ ಕಲ್ಲು ಮಂಟಪ ಇದಾಗಿದ್ದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಗಿಡ ಗಂಟೆಗಳು ಬೆಳೆದು ನಿಂತಿವೆ. ಬೇಸಿಗೆ ಪರಿಣಾಮದ ಹಿನ್ನೆಲೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಹೊತ್ತಿ ಉರಿದಿದೆ. ಮಂಟಪದ ಅಕ್ಕಪಕ್ಕ ಇರುವ ನಿವಾಸಿಗಳು ನೀರು ಎರಚಿ ಬೆಂಕಿಯನ್ನ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚೌಡ್ರ ಕಾಲದ ದೇವಸ್ಥಾನ. ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಏನಿದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಸುಮಾರು ವರ್ಷಗಳಿಂದ ಇದು ಹಂಗೆ ಬಿದ್ದಿತ್ತು. ಸೊ ಈಗ ಏನಾಗಿದೆ, ಬೇಸಿಗೆಗಾಲ ಜಾಸ್ತಿ ಆಗಿರೋದ್ರಿಂದ ಮಟಾಳೆ ಶೆಡ್ ಎಲ್ಲ ಇಲ್ಲಿತ್ತು. ಹಿಂದೆಯಿಂದ ಎಲ್ಲ ಒಂಚೂರು ಕಿಡಿ ಹಾರಿದೆ. ಕಿಡಿ ಹಾರದ ಉದ್ದೇಶ ಎಲ್ಲ ಹತ್ಕೊಂಡ್ಬಿಟ್ಟಿದೆ ಸರ್. ಇಲ್ಲಿ ಆ ಕಿಡಿ ಅಲ್ಲಿ ಹಿಂದೆಯಿಂದ ಯಾರೋ ಬೀಡಿ ಸಿಗರೇಟ್ ಸೇದಿ ಎಸ್ತಿದ್ದಾರೆ. ಕಿಡಿ ಆಗಿಬಿಟ್ಟಿದೆ. ಕಿಡಿಯಾಗಿ ಹತ್ಕೊಂಡು ಉರಿದೋಗ್ಬಿಟ್ಟಿದೆ. ಆಮೇಲೆ ಇಲ್ಲಿದ್ದವರು ಸ್ಥಳೀಯರು ಇಮಿಡಿಯೇಟ್ ನೋಡಿ ಫೈರ್ ಇಂಜಿನ್ಗೆ ಫೋನ್ ಮಾಡಿದ್ದಾರೆ ಸರ್. ಇದನ್ನು ಆ್ಯಕ್ಚುಲಿ ಬಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದು ಮಾಡಬೇಕು. ಇನ್ನು ಅದನ್ನು ಬಿಟ್ಟರೆ ಇನ್ನು ಸದ್ಯಕ್ಕೆ ಏನಿಲ್ಲ ಸರ್. ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ತಲೆ ಕೆಡಿಸ್ಕೊಂಡಿದ್ದಕ್ಕೆ ಕೆಲಸ ಮಾಡಬೇಕು ಸರ್. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.
ಶಾಂತಿ ಸೌಹಾರ್ದತೆ ಸಂದೇಶ ಸಾರುವ ಮುಸ್ಲಿಮರ ಪವಿತ್ರ ರಂಜಾನ್ ಹಬ್ಬವನ್ನ ಪಟ್ಟಣದೆಲ್ಲೆಡೆ ಶನಿವಾರ ಸಂಭ್ರಮ ಸಡಗರದೊಂದಿಗೆ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಆಚರಿಸಲಾಯಿತು. ಒಂದು ತಿಂಗಳ ಕಾಲ ಉಪವಾಸ ಆಚರಿಸಿದ ಮುಸ್ಲಿಮರು ಶನಿವಾರ ಬೆಳಗ್ಗೆ 9 ಗಂಟೆಗೆ ಬಾಗೇಪಲ್ಲಿಯ ಈದ್ಗಾ ಮೈದಾನದಲ್ಲಿ ನಡೆದ ಈದ್ ಆಚರಣೆಯ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಮಾಜ್ ಮಾಡಿ ರಂಜಾನ್ ಹಬ್ಬಕ್ಕೆ ತೆರೆ ಎಳೆದ್ರು. ಮೌಲ್ವಿಗಳು ಕುರಾನ್ ಪಠಣ ಮಾಡಿದ್ರು. ಸಾಮೂಹಿಕ ಪ್ರಾರ್ಥನೆಯ ನಂತರ ಪರಸ್ಪರ ಆಲಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಪಟ್ಟಣದ ಕೂಡಿಕೊಂಡೆ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಪವಿತ್ರ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ರು. ಈದ್ಗಾ ಮೈದಾನದ ರಂಜಾನ್ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ನಂತರ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬ ಮಾನವೀಯತೆಯ ಸಂಕೇತವಾಗಿದೆ. ಶ್ರೀಮಂತ ಬಡವ ಎಂಬುದನ್ನು ಮರೆತು ಎಲ್ಲರೂ ಒಂದೇ ಎಂಬುದನ್ನು ಅರ್ಥ ಮಾಡಿಕೊಂಡು ಬದುಕು ಸಾಗಿಸುವ ಪವಿತ್ರ ಹಬ್ಬವಾಗಿದೆ. ರಂಜಾನ್ ಹಬ್ಬದೊಂದಿಗೆ ಸಮಾಜದಲ್ಲಿ ಶಾಂತಿ ನೆಲೆಸಿ ಪ್ರತಿಯೊಬ್ಬರೂ ಪರಸ್ಪರ ಬೆರೆತು ಹಬ್ಬವನ್ನು ಆಚರಿಸುವ ಜೊತೆಗೆ ಎಲ್ಲರೂ ಪ್ರೀತಿ ನೆಮ್ಮದಿಯಿಂದ ಬದುಕುವ ಚಿಂತನೆಯೊಂದಿಗೆ ಹಬ್ಬವನ್ನು ಆಚರಿಸಲಿ ಎಂದು ಹಾರೈಸಿದರು. పేదోళ్ళకి సహాయం చేయమని చెప్పి దానం చేయమని చెప్తుంది. ఆ దానం చేస్తే మనకు అల్లా మంచి చేస్తామని మనంతా నమ్మకం. అలాగనే ఈ యొక్క రోజు కూడా పేదోళ్ళకు అనాథంతో చేయబట్టే తప్పని మీరు మేమంతా చేయాలంట అల్లాని పడుకుంటూ మీకంతా అల్లా మంచి చేయాలంట ఈ క్షేత్రం జనాలకంతా నేను కోరుకుంటూ అట్లనే మీరేమి మీరు మేము అన్నదమ్ములతరా ఈ క్షేత్రంలో ఉన్నాం. మీరేం చెప్తే అది నేను పాటించుకొని పోతా ఉన్నాను. షాదీ మహల్ రిజిస్ట్రీ చేసి 30 కోట్ల రెసిడెన్షియల్ స్కూల్ చేపిస్తే హాస్టల్ చేపిస్తే ఇప్పుడు షాదీ మహల్ కాంపౌండ్ లాస్ట్ టైం అంటే అది చేసి దర్గా గంట అది చేసి ఈ పొద్దు మళ్ళీ ఈ ఈద్గా ఆపోజిట్ ఒక దగ్గర గవర్నమెంట్ చెప్పిందా అది కూడా మన ఈద్గాకే చేపించిన తహసీల్దార్ అని చెప్పినారు. ಚೀಮೂಲ್ ಅಧ್ಯಕ್ಷ ಪಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ರಂಜಾನ್ ತಿಂಗಳಿನಲ್ಲಿ ಮುಸ್ಲಿಮರ ಪವಿತ್ರ ಧರ್ಮ ಗ್ರಂಥ ಕುರಾನ್ ಪಠಣ ಮಾಡುವುದರಿಂದ ಮನಸ್ಸಿನಲ್ಲಿ ಕಲ್ಮಶಗಳು ದೂರವಾಗುತ್ತವೆ. ಅಲ್ಲಾಹುವನ್ನ ಮನದಲ್ಲಿ ನೆನೆದು ಸಮಾಜದಲ್ಲಿ ಶಾಂತಿ ನೆಮ್ಮದಿಯಿಂದ ನಾವೆಲ್ಲರೂ ಒಂದೇ ಎನ್ನುವ ತತ್ವದ ಅಡಿಯಲ್ಲಿ ಜೀವನ ಸಾಗಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ದುಡಿದುದರಲ್ಲಿ ದಾನ ಧರ್ಮ ಮಾಡುವುದರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯಲಿದೆ ಎಂದ್ರ. ಮಾನವೀಯತೆ, ಸಹನೆ ಮತ್ತು ದೈವಭಕ್ತಿಯ ಸಂಕೇತವಾಗಿರುವ ರಂಜಾನ್ ಕೇವಲ ಮುಸ್ಲಿಂ ಸಮುದಾಯದ ಹಬ್ಬವಲ್ಲ, ಅದು ಶಿಸ್ತು, ಆತ್ಮಾವಲೋಕನ ಮತ್ತು ಮೌಲ್ಯಗಳ ಪುನರ್ಸ್ಥಾಪನೆಯ ಮಹಾನ್ ಕಾಲಘಟ್ಟ. ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ತಿಂಗಳಾದ ಈ ಮಾಸವು ಮನುಷ್ಯನ ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಮತೋಲನದಲ್ಲಿ ರೂಪಿಸುವ ಅಪೂರ್ವ ಅವಕಾಶವಾಗಿದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ವಿಶ್ವದಾದ್ಯಂತ ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ರೆ, ಗುಡಿಬಂಡೆಯ ಪರಿಸರ ವೇದಿಕೆಯಿಂದ ಸಸಿ ನೆಡುವ ಮೂಲಕ ಪರಿಸರ ರಕ್ಷಣೆಯ ಸಂದೇಶ ಸಾರಿ ರಂಜಾನ್ ಹಬ್ಬವನ್ನ ಆಚರಿಸಲಾಯಿತು. ವಿಶ್ವದಾದ್ಯಂತ ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ರೆ, ಗುಡಿಬಂಡೆಯ ಪರಿಸರ ವೇದಿಕೆಯಿಂದ ಸಸಿ ನೆಡುವ ಮೂಲಕ ಪರಿಸರ ರಕ್ಷಣೆಯ ಸಂದೇಶ ಸಾರಿ ರಂಜಾನ್ ಹಬ್ಬವನ್ನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಜ್ ಪಾಷಾ ಸಸಿ ನೆಟ್ಟು ಮಾತನಾಡಿ, ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ರಂಜಾನ್ ಕೂಡ ಒಂದು. ಪ್ರಪಂಚದಾದ್ಯಂತ ಮುಸ್ಲಿಮರು ರಂಜಾನ್ ತಿಂಗಳಿನಲ್ಲಿ ಉಪವಾಸ ಇರ್ತಾರೆ. ಈ ತಿಂಗಳಾಂತ್ಯದಲ್ಲಿ ರಂಜಾನ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದರು. ಪರಿಸರವನ್ನು ವಿಶುದ್ಧವಾಗಿ ಎಲ್ಲರಿಗೂ ದೇವರು ಮುಂದಿನ ರಂಜಾನ್ಗೆ ಇನ್ನೂ ನಮ್ಮ ಊರಲ್ಲಿ ಇನ್ನೂ ಮರಗಳು ಜಾಸ್ತಿಯಾಗಿ ತಂಪಾಗಿ ಇರಬೇಕು ಅಂತ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಂಡ ಈ ಸಂದೇಶವನ್ನು ನಾವು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕಳಿಸ್ತಾ ಇದ್ದೀವಿ. ಇದೇ ಥರ ಅಣ್ಣ ತಮ್ಮಂದಿರಾಗಿ ನಾವು ಬಾಳಿ ಖುಷಿಯಾಗಿ ಅನ್ನನ ಒಂದು ಭೇದ ಭಾವನೆ ಇಲ್ದಂಗೆ ಖುಷಿಯಾಗಿ ನಾವು ಒಂದು ಆಚರಣೆ ಆಚರಣೆ ಮಾಡುತ್ತಾ ಇವತ್ತು ಗಿಡ ನೆಟ್ಟು
ಈ ಗಿಡವನ್ನು ನಾವು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಇಂದು ದೇಶದ ಮುಸ್ಲಿಮರಿಗೆ ರಂಜಾನ್ ಹಬ್ಬ. ಈ ಹಬ್ಬ ಅವರಿಗೆ ವರ್ಷದಲ್ಲೇ ಅತ್ಯಂತ ದೊಡ್ಡ ಹಬ್ಬವಾಗಿದ್ದು, ಈ ದಿನ ಚಂದ್ರೋದಯವರೆಗೆ ಉಪವಾಸ ಮಾಡುವುದು, ಅಲ್ಲಾಹುವನ್ನ ಪ್ರಾರ್ಥಿಸುವುದು, ದಾನ ಮಾಡುವುದು ಮತ್ತು ಚಂದ್ರ ದರ್ಶನದ ನಂತರ ಉಪವಾಸ ತ್ಯಜಿಸುವುದು ಮಹತ್ವವಾಗಿದೆ. ರಂಜಾನ್ ಹಬ್ಬದ ದಿನ ಅವರು ತಮ್ಮ ಪ್ರೀತಿ ಪಾತ್ರರನ್ನ, ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಉಡುಗೊರೆಗಳನ್ನ, ಶುಭಾಶಯಗಳನ್ನ ಹಂಚಿಕೊಳ್ತಾರೆ. ಪ್ರತಿ ವರ್ಷ ಪರಿಸರ ವೇದಿಕೆಯಿಂದ ಯಾವುದೇ ಹಬ್ಬವಾಗಲಿ ಗಿಡ ನೆಟ್ಟು ಹಬ್ಬ ಆಚರಿಸುತ್ತೇವೆ. ಇಂದು ಗುಡಿಬಂಡಿಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಅಣ್ಣ ತಮ್ಮಂದಿರ ಸ್ನೇಹದಿಂದ, ಸಂತೋಷದಿಂದ ಗಿಡ ನೆಟ್ಟು ಹಬ್ಬ ಆಚರಿಸುವುದು ನಮ್ಮೆಲ್ಲರಿಗೆ ಸಂತಸ ತಂದಿದೆ ಎಂದು ತಿಳಿಸಿದರು. ಇಂದು ಗುಡಿಬಂಡೆಯಲ್ಲಿ ವಿಶೇಷವಾಗಿ ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಗಿಡ ನೆಡುವ ಮುಖಾಂತರ ರಂಜಾನನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ರಾಜಬೀದಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ರಿಯಾಜ್ ಅಣ್ಣವರು ಮತ್ತು ಸಂಗಡಿಗರು ಬಂದಿದ್ದಾರೆ, ರಾಜೇಶ್ ಅಣ್ಣವರು ಬಂದಿದ್ದಾರೆ, ಶ್ರೀನಾಥ್ ಅವರು ಬಂದಿದ್ದಾರೆ. ಏನಪ್ಪ ಅಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಗಿಡ ನೆಡುವಂಥ ಕಾರ್ಯಕ್ರಮ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿ ತಾಲೂಕಿನ ಪೋತೇಪಲ್ಲಿ ನಲ್ಲಪರೆಡ್ಡಿಪಲ್ಲಿ ಗ್ರಾಮ ದೇವತೆ ಚೌಡೇಶ್ವರಿಗೆ ತಂಬಿಟ್ಟಿನ ದೀಪದಾರತಿ ಬೆಳಗಿಸುವ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನಡೆಯಿತು. ದೀಪದಾರತಿ ಪ್ರಯುಕ್ತ ಆಯೋಜಿಸಿದ್ದ ಜಾರುಟು ಪರಿಷೆ ನೆರೆದಿದ್ದವರನ್ನ ನಗೆಗಡಲಿನಲ್ಲಿ ತೇಲಿಸಿತು. ಬಾಗೇಪಲ್ಲಿ ತಾಲೂಕಿನ ಪೋತೇಪಲ್ಲಿ, ಪಾತಬಾಗೇಪಲ್ಲಿ, ರಾಯದುರ್ಗಂಪಲ್ಲಿ, ನಲ್ಲಪರೆಡ್ಡಿಪಲ್ಲಿ ಗ್ರಾಮಗಳ ಮುಖ್ಯ ದ್ವಾರ ಮತ್ತು ದೇವಾಲಯಗಳ ಮುಂದೆ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಚೌಡೇಶ್ವರಿ ಉತ್ಸವ ಮೂರ್ತಿಯ ಜೊತೆಗೆ ಮಹಿಳೆಯರು, ಹೆಣ್ಣು ಮಕ್ಕಳು ನಲ್ಲಪರೆಡ್ಡಿಪಲ್ಲಿ ಗ್ರಾಮದ ಚೌಡೇಶ್ವರಿ ತೋಪಿನವರೆಗೂ ತಮಟೆ ಶಬ್ದಗಳ ಮೂಲಕ ಮೆರವಣಿಗೆ ನಡೆಸಿದ್ರು. ನಲ್ಲಪರೆಡ್ಡಿಪಲ್ಲಿ ಗ್ರಾಮದಲ್ಲಿ ತಂಬಿಟ್ಟಿನ ದೀಪದಾರತಿ ಬೆಳಗಿಸಿದ್ರು. ದೇವಿಯ ಮೂರ್ತಿಗೆ ಅರಿಶಿಣ, ಕುಂಕುಮ, ಎಲೆ ಅಡಿಕೆ, ಹೂವು, ಹಣ್ಣು ಇಟ್ಟು ಎಲ್ಲರೂ ಪೂಜೆ ಮಾಡಿದ್ರು. ತಾಲೂಕಿನ ನಲ್ಲಪರೆಡ್ಡಿಪಲ್ಲಿ, ರಾಯದುರ್ಗಪಲ್ಲಿ, ಜಿಲಾಜುರ್ಲಾ, ಪಾತಬಾಗೇಪಲ್ಲಿ ಸೇರಿದಂತೆ ಪಟ್ಟಣ ಮತ್ತು ವಿವಿಧ ಕಡೆಗಳಿಂದ ನೂರಾರು ಭಕ್ತರು ಜಾರುಟ್ಟು ಪರಿಷೆಯಲ್ಲಿ ಜಮಾಯಿಸಿದ್ರು. ನಲ್ಲಪರೆಡ್ಡಿಪಲ್ಲಿ ಗ್ರಾಮದ ವೀರಕುಮಾರರು ಕೋಲು ಹಿಡಿದು ಜಾರುಟ್ಟು ಕಂಬದ ಸುತ್ತಲೂ ಪ್ರದಕ್ಷಿಣೆ ನಡೆಸಿದ್ರು. ಜಾರುಟ್ಟು ಕಂಬಕ್ಕೆ ಕೆತ್ತಾಳೆ ಅಂಟಿನ ನೀರಿನೊಂದಿಗೆ ಜೇಡಿ ಮಣ್ಣನ್ನ ಅಂಟಿಸಲಾಗಿತ್ತು. ಕಂಬದ ಮೇಲಿನಿಂದ ವ್ಯಕ್ತಿಯೊಬ್ಬರು ಅಂಟಿನ ನೀರು ಕೆಳಗೆ ಹಾಕಿದ್ರು. ಜಾರುಟು ಕಂಬವನ್ನ ಏರಲು ಹೋದ ವೀರಕುಮಾರರು ಜಾರಿ ಜೇಡಿ ಮಣ್ಣಿಗೆ ಬೀಳುತ್ತಿದ್ದ ದೃಶ್ಯಗಳು ನೆರೆದ ಜನರನ್ನ ನಗೆಗಡಲಿನಲ್ಲಿ ತೇಲಿಸಿತ. ಗ್ರಾಮದ ಯುವಕರೊಬ್ಬರು ಕಂಬವನ್ನ ಏರಿ ಸಾಹಸ ಪ್ರದರ್ಶನ ಮಾಡಿದ್ರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ H ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ.
ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಾಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಾಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9593955555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, ಐಡಿಎಸ್ಎಂಟಿ ಲೇಔಟ್, ಮೈನ್ ರೋಡ್, ಎಪಿಎಂಸಿ ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿಕೆಜಿ, ಎಲ್ಕೆಜಿ, ಯುಕೆಜಿ ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, ಐಡಿಎಸ್ಎಂಟಿ ಲೇಔಟ್, ಮೈನ್ ರೋಡ್, ಎಪಿಎಂಸಿ ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತೇ?
Contact Devyashree Vidyaniketan, recognized by Government of Karnataka, Ashoka Layout, HS Garden, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆಯಲ್ಲಿ ಮುಸ್ಲಿಮರು ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ಸಾವಿರಾರು ಜನ ಮೆರವಣಿಗೆ ಮೂಲಕ ಬಿಎಚ್ ರಸ್ತೆಯಲ್ಲಿ ಸಾಗಿ ಈದ್ಗಾ ಮೈದಾನದಲ್ಲಿ ಸೇರಿದ್ರು. ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ರಂಜಾನ್ ಪವಿತ್ರ ಹಬ್ಬ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ. ಪ್ರಾರ್ಥನೆ ಮಾಡೋಣ, ಭಗವಂತ ಒಬ್ಬನೇ ನಾನಾ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ಮಾನವರಾಗಿ ಬಾಳುವುದು ಅತ್ಯವಶ್ಯ. ಮಾನವ ಜನ್ಮ ಅತಿ ಶ್ರೇಷ್ಠವಾದ ಜನ್ಮ. ನಾನಾ ಧರ್ಮಗಳಲ್ಲಿ, ವಿವಿಧ ಭಾಷೆಯಲ್ಲಿ, ಹಲವು ವೈವಿಧ್ಯತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಮಾನವ ಜನ್ಮ ತಾಳಿದ ಅನೇಕ ಸಂಸ್ಕೃತಿ, ಧರ್ಮಗಳು ಇದ್ರೂ ಏಕತೆಯಿಂದ ಎಲ್ಲರೂ ಇರಬೇಕು ಎಂದರು. ರಂಜಾನ್ ಹಬ್ಬದ ಅಂಗವಾಗಿ ಬೀದರ್ ಜಿಲ್ಲೆಯಲ್ಲಿ ಈದ್ ಮಿಲನ್ ಸಮಾರಂಭ ಆಯೋಜಿಸಲಾಗಿದ್ದು, ಗಣ್ಯರು ಮತ್ತು ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಹೀಂ ಖಾನ್ ಮತ್ತು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಉಪಸ್ಥಿತರಿದ್ದರು. ಬೀದರ್ ನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಭಾಗವಹಿಸಿದ್ರು. ಬೀದರ್ನಲ್ಲಿ ಈದ್ ಉಲ್ ಫಿತರ್ ನಮಾಜ್ ಭವ್ಯವಾಗಿ ನೆರವೇರಿತು. 50,000ಕ್ಕೂ ಹೆಚ್ಚು ಮುಸ್ಲಿಮರು ಭಾಗವಹಿಸಿದ್ರು. ಇನ್ನು ಹಬ್ಬದ ಅಂಗವಾಗಿ ಬೀದರ್ ನಗರದಲ್ಲಿ ಈದ್ ನಮಾಜ್ ನೆರವೇರಿತು. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಸೀತಿ ಗ್ರಾಮದಲ್ಲಿ ನಾಳೆ ಮಧ್ಯಾಹ್ನ ಶ್ರೀ ಪತೀಶ್ವರ ಸ್ವಾಮಿ, ಭೈರವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ನಡೆಯಲಿದೆ. ಐತಿಹಾಸಿಕ ಬ್ರಹ್ಮರಥೋತ್ಸವಕ್ಕೆ ನಿರ್ಮಲಾನಂದನಾಥ ಶ್ರೀಗಳು ಚಾಲನೆ ನೀಡಲಿದ್ದಾರೆ. ಬ್ರಹ್ಮರಥೋತ್ಸವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಸಂಜೆ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಮೋರ್ಚಾ ಅಧ್ಯಕ್ಷ ಸೀತಿ ಹೊಸೂರು ಮುರಳೀಗೌಡ ನೇತೃತ್ವದಲ್ಲಿ ಸೀತಿ ಉತ್ಸವ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಡಿಐಜಿಪಿ ಡಿ ದೇವರಾಜ್ ಆಗಮಿಸಲಿದ್ದಾರೆ ಎಂದು ಸೀತಿ ಹೊಸೂರು ಮುರಳೀಗೌಡ ತಿಳಿಸಿದ್ದಾರೆ. ನಂಜನಗೂಡು ನಗರದಲ್ಲಿ ಶನಿವಾರ ಮುಸ್ಲಿಮರಿಂದ ಪವಿತ್ರ ರಂಜಾನ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಕಳೆದ ಒಂದು ತಿಂಗಳಿನಿಂದ ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಮರು ಉಪವಾಸ ಮಾಡುತ್ತಿದ್ದರು. ನಗರದ ಈದ್ಗಾ ಮೈದಾನದಲ್ಲಿ ಶನಿವಾರ ಬೆಳಗ್ಗೆ 7:30ರಿಂದ 8:30ರವರೆಗೆ ಹಾಗೂ 10:30ರಿಂದ 11:30ರವರೆಗೆ ನಮಾಜ್ ಮಾಡಿ ಕುರಾನ್ ಬಗ್ಗೆ ಮಸೀದಿಯ ಧರ್ಮಗುರುಗಳು ಬೋಧನೆ ನಡೆಸಿ ದೇಶದಲ್ಲಿ ಮಳೆ, ಬೆಳೆ, ಶಾಂತಿ ದೊರಕಲಿ ಎಂದು ಹಾರೈಸಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಮರು ಹೊಸ ಉಡುಗೆಗಳನ್ನು ತೊಟ್ಟು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಉಪವಾಸವನ್ನು ಮುಕ್ತಾಯಗೊಳಿಸಿದ್ರು. ಹಬ್ಬದ ಅಂಗವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪವಿತ್ರ ರಂಜಾನ್ ಹಬ್ಬದ ಹಿನ್ನೆಲೆ ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ರೆಹನಾ ಭಾನು ಅವರ ಮನೆಗೆ ಭೇಟಿ ನೀಡಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಪವಿತ್ರ ರಂಜಾನ್ ಹಬ್ಬದ ದಿನ ಎಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಶುಭ ಹಾರೈಸಿದರು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆ ಅತಿ ಮುಖ್ಯ. ಸೋಲುಗಳು ಎದುರಾದಾಗ ಎದೆಗುಂದದೆ ಗುರಿಯತ್ತ ಸಾಗಿದ್ರೆ ಖಂಡಿತವಾಗಿಯೂ ಗೆಲುವು ನಮ್ಮದಾಗುತ್ತದೆ ಎಂದು ಯುಪಿಎಸ್ಸಿ ರ್ಯಾಂಕ್ ವಿಜೇತ ಡಾಕ್ಟರ್ ವರುಣ್ ಗೌಡ ಅವರು ಯುವಜನತೆಗೆ ಕರೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ತಮ್ಮ ಯಶಸ್ಸಿನ ಹಾದಿಯನ್ನ ಮೆಲುಕು ಹಾಕಿದ ಡಾಕ್ಟರ್ ವರುಣ್, ಇದು ನನ್ನ 3ನೇ ಪ್ರಯತ್ನವಾಗಿತ್ತು. ಮೊದಲ 2 ಪ್ರಯತ್ನಗಳಲ್ಲಿ ವಿಫಲನಾದಾಗಲೂ ನನ್ನ ಕುಟುಂಬದವರು ನೀಡಿದ ಬೆಂಬಲ ಮತ್ತು ನನ್ನ ಮೇಲಿದ್ದ ಆತ್ಮವಿಶ್ವಾಸ ನನ್ನನ್ನು ಇಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಸೋಲು ಎಂಬುದು ಜೀವನದ ಒಂದು ಭಾಗವಷ್ಟೇ, ಅದನ್ನೇ ಅಂತ್ಯ ಎಂದು ಭಾವಿಸಬಾರದು ಎಂದು ತಿಳಿಸಿದರು. ತಮ್ಮ ಸಾಧನೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಸ್ಫೂರ್ತಿ ಎಂದ ಅವರು, ದೇವೇಗೌಡರು ಐಎಎಸ್ ಅಧಿಕಾರಿಗಳನ್ನು ಗೌರವಿಸುವ ರೀತಿ ಮತ್ತು ದೇಶಕ್ಕೆ ಅವರು ನೀಡಿದ ಕೊಡುಗೆಗಳು ತಮಗೆ ಮಾದರಿ ಎಂದು ಭಾವುಕರಾದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಗೃಹೋಪಯೋಗಿ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಆರೋಪ. ಖಾಲಿ ಸಿಲಿಂಡರ್ಗಳ ಹಿಂದೆ ಬಿದ್ದ ಜಿಲ್ಲಾಡಳಿತ. ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿರುವ ಖಾಲಿ ಸಿಲಿಂಡರ್ಗಳ ಜಪ್ತಿ. ರಸ್ತೆ ಬದಿ ಬೈಕ್ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಯುವಕರ ಮೇಲೆ ಹಲ್ಲೆ. ಅಪರಿಚಿತ ಯುವಕರ ಗುಂಪಿನಿಂದ ಚಾಕು ಇರಿತ. ಚಿಕ್ಕಬಳ್ಳಾಪುರ ಹೊರವಲಯದ ಸೇಟದಿನ್ನೆ ಬಳಿ ಘಟನೆ. ಚಿತ್ರಮಂದಿರದಲ್ಲಿ ಅವಧಿ ಮೀರಿದ ತಂಪು ಪಾನೀಯ ಮಾರಾಟ. ಗ್ರಾಹಕರು ಪ್ರಶ್ನೆ ಮಾಡಿದ ಕೂಡಲೇ ಬಾಟಲ್ಗಳು ಮಂಗಮಾಯ. ಚಿಕ್ಕಬಳ್ಳಾಪುರ ಬಾಲಾಜಿ ಚಿತ್ರಮಂದಿರದಲ್ಲಿ ಘಟನೆ. ಗ್ರಾಹಕರ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.